ಅಂಡ್ ನಿಮ್ಮ ಬಿಗ್ ಬಾಸ್ನ ಯಾವ್ದಾರ ಒಂದು ಸ್ನೇಹಿತರಿಗೆ ಏನಾದ್ರು ಫೋನಲ್ಲಿ ಪ್ರ್ಯಾಂಕ್ ಮಾಡ್ಬೋದಾ? ಯಾರು ಒಬ್ರಿಗೆ ಏನಾರ ಸಮಥಿಂಗ್ ಯಾವ್ದಾರ ಒಂದು ವಿಚಾರ ಇಟ್ಕೊಂಡು ಏನಾದ್ರು ಪ್ರ್ಯಾಂಕ್ ಮಾಡಿ ಬೇಡ ಯಾರು ಕ್ಲೋಸ್ ಆಗಿರೋರಿಗೆ. ಇವಾಗ ನೆಕ್ಸ್ಟ್ ಬಿಗ್ ಬಾಸ್ ಬರ್ತಾ ಇದೆಯಂತೆ, ಬಿಗ್ ಬಾಸ್ ಅಲ್ಲಿ ನೀನ್ ಮತ್ತೆ ಹೋಗ್ತಾ ಇದೆಯಂತೆ ಅನ್ನೋ ಥರ ಏನಾದ್ರು ಆ ಥರ ಪ್ರ್ಯಾಂಕ್, ಸಿಂಪಲ್ ಪ್ರ್ಯಾಂಕ್. ಯಾರಿಗೆ ಮಾಡಲಿ ಹೇಳಿ? ನಿಮಗೆ ಯಾರು ಚೆನ್ನಾಗಿ ಕ್ಲೋಸ್ ಇದ್ದಾರೆ ಇವತ್ತಿಗೂ ನಾನು ಹೇಳಿದ್ರೆ ಇದನ್ನ ಕೇಳ್ತಾರಪ್ಪ ನಂಬಿಡ್ತಾರೆ ಅಂತ ಅಂದ್ರೆ ತನಿಷನ್ ಕೇಳ ಬೇಡಲ್ಲ. ತನಿಷಾ ಬೆಂಕಿ ತನಿಷಾ ಸಂತು. ಹಲೋ, ಏನ್ ಮಾಡ್ತಿದ್ಯಾ? ಈಗ ಊಟ ಮಾಡ್ತಾ ಇದ್ದೀನಿ. ಎಲ್ಲಿದ್ಯಾ? ನಾನಿಲ್ಲಿ ಮನೆ ಹತ್ರ. ಹೌದಾ? ಏನ್ ಸಿಕ್ತಿ ಇವತ್ತು ಎಷ್ಟು ಗಂಟೆಗೆ? ಏನ್ ಇಷ್ಟ ದಿನ ಆದ್ಮೇಲೆ ಇದು ಹೇಳ್ತಿದ್ಯಾ ಸಿಗು ಅಂತ? ಎಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ಯಾ ನೀನು? ಬಿಗ್ ಬಾಸ್ ಬೇರೆ ಹೋಗ್ತಿದ್ಯಾ? ಇದು ಸೀಸನ್ 13. ಸುಳ್ಳು ಹೇಳಕ್ ಹೋಗ್ಬೇಡ ನೀನು. ರೀ ಎಂಟ್ರಿ ಹೋಗ್ತಾ ಇದೆ ಅಂತೆ, 3 ಜನ ಯಾರೋ ಹೇಳಿದ್ರು. ಹೋಗೋಣ? ಇವತ್ತಾ? ಇಲ್ಲ, ಸಾಯಂಕಾಲ ಒಂದ್ ಸ್ವಲ್ಪ ಬಿಸಿ ಇದ್ದೀನಿ. ನಾಳೆ ನಿಂಗೆ ಹೇಳ್ತೀನಿ ನಾನು ಫೋನ್ ಮಾಡಿ. ಓಕೆ, ನಾನು ಹೇಳ್ತೀನಿ ಯಾವಾಗ ಅಂತ. ಖಂಡಿತ. ನೀವು ಜಡ್ಜ್ ಆಗಿ ಹೋಗ್ತಿದ್ದೀರಂತಲ್ಲ ಅಗ್ನಿ ಪರೀಕ್ಷೆಗೆ, ಅದಕ್ಕೆ ಒಂದಷ್ಟು ಬಂತು, ಹಂಗಾಗಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಕೇಳ್ತಾ ಇರೋದು. ಒಂದು ಯೂಟ್ಯೂಬ್ ಚಾನಲ್ ಇದ್ದೆ, ಅವರು ವರ್ತೂರು ಸಂತೋಷ್ ಅವ್ರೆ, ಹಾಯ್, ಹೇಗಿದ್ದೀರಾ? ತುಂಬಾ ಜೋರಾಗಿ ನಡೀತಾ ಇದೆ ನಿಮ್ ಇಂಟರ್ವ್ಯೂಸ್ ಎಲ್ಲ, ನಿಮ್ ಕಡೆಯಿಂದ ಮಿಂಚ್ತಾ ಇದ್ದೀರಾ. ನೀತು ಅವ್ರನ್ನ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೆ, ಹಂಗಾಗಿ ವರ್ತೂರು ಸಂತೋಷ್ ಅವ್ರನ್ನ ಮಾತಾಡ್ಸಿ ತುಂಬಾ ದಿನ ಆಗಿತ್ತು ಅಂದ್ರು, ಅದಕ್ಕೆ ಒಂದು ಕಾಲ್ ಮಾಡಿ ಪ್ರ್ಯಾಂಕ್ ಕಾಲ್ ನೋಡೋಣ ಅಂದೆ, ಅದಕ್ಕೋಸ್ಕರ ಮಾತಾಡಿದ್ವಿ. ಅಲ್ಲ, ಇಬ್ರು ಜೊತೆಗೆ ಹೋಗೋಣ ಬಿಗ್ ಬಾಸ್ಗೆ. ರೀ ಎಂಟ್ರಿ ಚೆನ್ನಾಗಿರುತ್ತಾ ಇಲ್ಲ ನಿಮ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ರೆ ಚೆನ್ನಾಗಿರುತ್ತಾ? ಹೋಟೆಲ್ ಎಂಟ್ರಿ ಕೊಟ್ರೆ ಸಾಕು ಅಂತ. ಈ ಸರಿ ಹೆಂಗೆ ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀರಾ ನೀವು? ಈಗ ಹೆಂಗೋ ಒಂದ್ ರೌಂಡ್ ಆಟ ಆಡಿರ್ತೀರ. ಅವ್ನು ಹೆಂಗಿರ್ತಾನೆ ಹಂಗೆ ಮಾತಾಡೋದು. ಅದಕ್ಕೆ ಅದನ್ನೇ ನೀವು ಜನಗಳು ಇಷ್ಟಪಡೋದು ನಿಮ್ಮಿಂದ, ಅದಕ್ಕೆ ಅಷ್ಟೊಂದು ಓಟ್ ಬಂದಿದೆ ನಿಮ್ಗಲ್ಲಿ. ಯಶ್ ಅನ್ಫಿಲ್ಟರ್ಡ್ ನೋಡ್ತಾ ಇದ್ದೀರಾ? ಕಾರಲ್ಲೆಲ್ಲ ಒಂದಷ್ಟು ಮಾಡ್ತಾ ಇದೀನಿ, ನಡೀತಾ ಇದೆ. ಹೇಳು. ಓಕೆ, ಆಯ್ತು, ಬಾಯ್. ಹಂಗೂ ಹಿಂಗೊಂದು ಆಯ್ತು. ಸೊ ಮತ್ತೆ ಮುಂದಿನ ಪಯಣ ಹಿಂಗೆ, ಇಲ್ಲಿ ಏನ್ ಕತೆ, ಏನ್ ಸಮಾಚಾರ, ಹಿಂಗೆ ಲೈಫು ಹೋಗ್ತಾ ಇದೆ. ಇನ್ನ ಗುಡ್ ಕಾಸ್ ಹೋಗ್ತಾ ಇದೆ. ಇನ್ ಹಾರ್ಡ್ ವರ್ಕಿಂಗ್ ಇದೆ, ಸಕ್ಸಸ್ ಇದೆ, ತುಂಬಾ ದೊಡ್ಡ ವಿಷನ್ಸ್ ಇದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಪರದೆ ಮೇಲೆ ಅದನ್ನ ಖಂಡಿತ ನೋಡ್ತೀರಾ. ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದೀರಾ ಅಂತಂದ್ರೆ ಅಷ್ಟು ಒಂದು ಪ್ರೀತಿಯಿಂದ ಕಷ್ಟಪಟ್ಟು ಅದನ್ನ ನಿರ್ವಹಿಸಿದ್ದೀರಾ ಮಾಡಿದೀವಿ. ಸುಮ್ನೆ ಏನೋ ಮಾಡಿದೀವಿ ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ 1 ವರ್ಷ ಕಷ್ಟಪಟ್ಟಿದ್ದೀನಿ ಅದಕ್ಕೋಸ್ಕರ. ಸೊ ಹಂಗಾಗಿ ಹೇಳ್ತಿರೋದು, ಒಂದು ಗೇಮ್ನ ಫುಲ್ ಅದನ್ನ ಒಳಗಡೆ ಹೊಳವಕ್ಕೂ ಮಾಡಿರುವಂತ ಮೂವಿ ಅದು. ಸೊ ಒಂದು ದೊಡ್ಡ ಆಕ್ಟರ್ ಜೊತೆಗೆ ಮಾಡಿರೋದು, ತುಂಬಾ ಒಳ್ಳೆ ಒಂದು ಬ್ಯಾಂಗ್ ಅಂತ ಬರ್ತಿದ್ದೀರಾ ನೀವು? ಬ್ಯಾಂಗ್ಳೂರಿಂದ ಬ್ಯಾಂಗ್ ಆಗಿ ಬರ್ತಾ ಇದ್ದೀವಿ. ನಮ್ಮ ಬೆಂಗಳೂರಿಂದ. ನೈಸ್.
ಫೈನಲಿ ನಿಮ್ಮ ಡೆಸ್ಟಿನೇಷನ್ ಕಡೆ ನಾವು ಬರ್ತಾ ಇದ್ದೀವಿ. ಆ್ಯಂಡ್ ಹೆಂಗೆ ಗಮ ಗಮಾಗ್ ಬಂದ್ವಿ ಮತ್ತೆ. ಹೆಂಗೆ ಅನ್ನಿಸ್ತು ನಿಮಗೆ ಇಂಟರ್ವ್ಯೂ? ಹೆಂಗೆ ಅನ್ನಿಸ್ತು ಕಾರಲ್ಲಿ? ತುಂಬ ಖುಷಿ ಆಯಿತು. ಇದುವರೆಗೂ ನಾನು ಎಷ್ಟೊಂದು ವಿಚಾರಗಳು ಮಾತಾಡಿರಲಿಲ್ಲ ಎಷ್ಟೊಂದು ಇಂಟರ್ವ್ಯೂಗಳಲ್ಲಿ. ಪರ್ಸ್ನಲ್ ವಿಚಾರದ ಬಗ್ಗೆ ಅಂತೂ ನಾನು ಮಾತಾಡೇ ಇರಲಿಲ್ಲ ಎಲ್ಲೂ. ಐ ಸ್ಪೋಕ್ ಬೈ ಹಾರ್ಟ್ ಆ್ಯಕ್ಚುಲಿ. ನಾನು ಎಷ್ಟೊಂದು ಮಾತುಗಳು ನಿಜವಾಗ್ಲೂ ಮನಸ್ಸಿಂದ ಬಂದಿರೋದು. ಯಾಕಂದರೆ ನಾನು ಆ ವಿಚಾರ ಯಾಕೆ ಹೇಳಬೇಕು ಅಂದರೆ, ನಮಗೂ ಮನಸ್ಸಿರುತ್ತೆ, ನಮಗೂ ಒಂದು ಫೀಲಿಂಗ್ಸ್ ಇರುತ್ತೆ. ಆ ಭಾವನೆಗೆ ಲೈಕ್ ಒಂದು ಅರ್ಥ ಸಿಗಬೇಕು ಅಂದರೆ ನಾವು ಜನರ ಹತ್ರ ಹೇಳ್ದಾಗಲೇ. ಸೊ ನಾವು ಯಾರು ಅಂತ ಗೊತ್ತಾಗಬೇಕು ಅಂದರೆ ಒಂದು ನಾವು ಕಲ್ಲಲ್ಲ, ನಮಗೊಂದು ಮನಸ್ಸಿದೆ ಅನ್ನೋದನ್ನ ಈ ಒಂದು ನಿಮ್ಮ ಈ ಒಂದು ರೈಡಲ್ಲಿ ನಾನು ಎಲ್ಲ ಹೇಳ್ಕೊಂಡಿದ್ದೀನಿ. ದಿಸ್ ಎಪಿಸೋಡ್ ಈಸ್ ಮೈ ವೆರಿ ಸ್ಪೆಷಲ್ ಯಾ. ಸೊ ಹಾಗಾಗಿ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನಿಮ್ಗೆ ಹೆಂಗೆ ಅನಿಸ್ತು? ಇಟ್ಸ್ ನೈಸ್. ಆ್ಯಂಡ್ ನೀವು ಹೇಳಿದ್ರಲ್ಲ ಇಷ್ಟೊತ್ತು ಮಾತಾಡ್ತೀವಿ ಅನ್ಕೊಂಡಿರ್ಲಿಲ್ಲ, ಎಲ್ಲೋ ಬೇರೆ ಕಡೆ ಅಪಾಯಿಂಟ್ಮೆಂಟ್ ಇದೆ ಅಂತ. ಟೈಮ್ ಆಗೋಗಿದೆ ನೋಡಿ. ಟೈಮ್ ಆಗಿದ್ದು ಗೊತ್ತಿಲ್ಲ ನಂಗೆ. ಟ್ಯಾಟೂ ಅಪಾಯಿಂಟ್ಮೆಂಟ್ ಬೇರೆ ಇತ್ತು. ಬಟ್ ಓಕೆ, ವರ್ತ್ ಇಂಟರ್ವ್ಯೂ ಸದ್ಯ ಟೈಮ್ ವೇಸ್ಟ್ ಮಾಡೋದಲ್ಲಪ್ಪ ಅಂತ ಅನ್ಸಿರ್ಬೋದು. ಇಲ್ಲ ಹಂಗಿಲ್ಲ, ನಾನು ಯಾರಿಗೂ ಹಂಗೆ ಒಪ್ಕೊಳ್ಳೋದು ಇಲ್ಲ. ತುಂಬಾ ಕೆಲವೊಬ್ರಿಗೆ ಮಾತ್ರ ನಾನು ಅಷ್ಟು ನಿಜವಲ್ಲ ನನ್ನ ಒಪ್ಕೋಬೇಕಂದ್ರೆ ಲೈಕ್ ಮನಸ್ಸಿಂದನೇ ಮಾಡೋದು. ನಾ ಯಾವ್ದು ಮಾಡಿದ್ರು ಸುಮ್ಮನೆ ಕಷ್ಟದಿಂದ ಯಾವುದು ಮಾಡಲ್ಲ. ಹಂಗಾಗಿ ಗೊತ್ತಿತ್ತು ಚೆನ್ನಾಗಾಗುತ್ತೆ ಇಂಟರ್ವ್ಯೂ. ಎಸ್ ಫೈನಲಿ ಘಮಗೆ ಬಂದ್ವಿ. ಸೊ ನಿಮ್ಮ ಘಮ ಹೋಟ್ಲ್ ಬಗ್ಗೆ ಹೇಳ್ಬಿಡಿ, ಈಗ ಹೊಸ್ದಾಗಿ ಓಪನ್ ಮಾಡಿದ್ದೀರಾ. ಸೊ ನೀವು ಹೇಳ್ಬೇಕು ಘಮ ಬಗ್ಗೆ. ಓಕೆ, ಇನ್ನೂ ಊಟ ಮಾಡಿಲ್ಲಲ್ಲ, ಹಂಗಾಗಿ ಅದು ಬರ್ತಾ ಇಲ್ಲ. ಬಟ್ ಇಲ್ಲ ಬರ್ತಿಲ್ಲ ಅಂತಲ್ಲ, ಫಸ್ಟ್ ನಾನೊಂದು ಹೇಳ್ತೀನಿ. ಇದೇ ನಾಗರಬಾವಿ ಬಿಡೆ ಕಾಂಪ್ಲೆಕ್ಸ್ ಹತ್ರ ಸುಮಾರು ಸರಿ ಓಡಾಡಿದ್ದೀನಿ ಆಯ್ತಾ. ಬಟ್ ಇದು ರೀಸೆಂಟ್ ಆಗಿ ಆಗಿರೋದು ಘಮ ಅಂತ. ಹಂಗೆ ಓಡಾಡ್ತಿದ್ನಲ್ಲ, ಈ ರೋಡಲ್ಲಿ ನಾನು ಬಂದಿಲ್ಲ, ಅದ್ರ ಪಕ್ಕದ ರೋಡಲ್ಲಿ ಬಂದಿಲ್ಲ. ಸೊ ಹಂಗಾಗಿ ಇವತ್ತು ನೋಡಿದಕ್ಕೆ ಬಿಡೆ ಕಾಂಪ್ಲೆಕ್ಸ್ ಹಿಂದೆ ಇರೋದ್ರಿಂದ ಗೊತ್ತಾಗಲ್ಲ ಇದು. ಸೊ ನೆಕ್ಸ್ಟ್ ಇವಾಗ ನೀವ್ ಹೇಳಿ ಎಲ್ಲಿ ಬರ್ಬೇಕು ಘಮ? ಸೊ ಘಮ ನಮ್ಮ ಪ್ರೀತಿಯ ಘಮ, ನಮ್ಮ ತಾಯಿ ನಡೆಸ್ತಿರೋದು. ನಮ್ಮ ಅಮ್ಮನ ಕೈ ರುಚಿ. ಎಷ್ಟೊಂದು ಜನಕ್ಕೆ ಇವಾಗ ಮನೆಯಲ್ಲಿ ಅಮ್ಮನ ಕೈ ರುಚಿ ಸಿಗಲ್ಲ. ನಮ್ಮ ಊರ್ ಕಡೆಯಿಂದ, ಉತ್ತರ ಕರ್ನಾಟಕದಿಂದ ಬಂದಿರ್ತಾರೆ, ಬೇರೆ ಎಲ್ಲೆಯಿಂದ ಬಂದಿರ್ತಾರೆ, ಎಜುಕೇಶನ್ ಬಂದಿರ್ತಾರೆ, ಕೆಲ್ಸಕ್ಕಂತ ಬಂದಿರ್ತಾರೆ. ಸೊ ಅವ್ರಿಗೆಲ್ಲ ಅಮ್ಮನ ಕೈ ರುಚಿ ತಿನ್ಬೇಕು ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಘಮಕ್ಕೆ ಬಂದು ಆ ಒಂದು ಹಳ್ಳಿ ಸೊಗಡು, ನಮ್ಮ ಉತ್ತರ ಕರ್ನಾಟಕದ ಘಮನ ಇಲ್ಲಿ ಬೆಂಗಳೂರೆಲ್ಲೆಡೆ ಹರಡಿಸ್ತಿದೀವಿ. ಸೊ ಅದೇ ರೀತಿ ಘಮ ಇವಾಗ ನಾಗರಬಾವಿ ಬಿಡೆ ಕಾಂಪ್ಲೆಕ್ಸ್ ಪಕ್ಕನೇ ಬಂದಿರೋದು. ಯಾರಿಗ ತಿನ್ಬೇಕು ಅಂದ್ರೆ ಬನ್ರಿ. ಬಿಸಿ ರೊಟ್ಟಿ, ಜೋಳದ ರೊಟ್ಟಿ, ಎಣ್ಣೆಗೆ ಬದ್ನಿಕಾಯಿ, ಗಿರ್ಮಿಟ್ಟು, ಮಿರ್ಚಿ ಬಜ್ಜಿ, ಸಾಬುದಾನ ವಡ, ಇನ್ನು ಏನೇನು ಬೇಕು ಹೇಳ್ರಿ, ಎಲ್ಲ ವೆರೈಟೀಸ್ ನಮ್ಮ ಉತ್ತರ ಕರ್ನಾಟಕದ ಘಮದಲ್ಲಿ ಐತಿ. ಬಂದು ತಿಂದು ಎಂಜಾಯ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೂಪರ್. ಎಂತ ಯಾರು ಮಿಸ್ ಮಾಡಬೇಡಿ. ಬಿಡೆ ಕಾಂಪ್ಲೆಕ್ಸ್ ನಿಮ್ಮ ಸರೌಂಡಿಂಗ್ ಹೋದಷ್ಟು ಈವ್ನಿಂಗ್ ಟೈಮಲ್ಲೆಲ್ಲ ಸ್ನ್ಯಾಕ್ಸ್ ತಿನ್ನಕ್ಕೆ ಬರ್ತಿರಲ್ಲ. ಸೊ ಇಲ್ಲಿ ಒಂದ್ಸರಿ ವಿಸಿಟ್ ಮಾಡಿ. ಘಮ ಅದು ನಮ್ಮಲ್ಲಿ ಸ್ಪೆಷಲ್ ಅಂದ್ರೆ ಬಾಳೆದೆಲೆ ಊಟ ನೋಡಿ. ಬಾಳೆದೆಲೆ ಊಟ ಹಬ್ಬದ ಊಟ. ಸೊ ಎಲ್ಲ ದಿನನೂ ಹಬ್ಬನೇ. ಸೊ ನೀವು ನಮ್ ಘಮ ಬಂದ್ರೆ ಎಲ್ಲ ದಿನ ಹಬ್ಬನೇ. ಸೊ ಎಲ್ಲ ದಿನನೂ ಹಬ್ಬ ಮಾಡ್ಕೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್ ಥ್ಯಾಂಕ್ ಯು ನೀತು. ಇಷ್ಟೊತ್ತು ನನಗೂ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ ಎಷ್ಟು ಟೈಮ್ ಅಂತ ಹೇಳೋಣ ಅಂತ ಅಂದ್ರೆ. ಅಂಡ್ ಒಂದ್ ರೌಂಡ್ ಅಂಡ್ ನೀವು ಒಂದಷ್ಟು ಒಳ್ಳೆ ವಿಚಾರಗಳನ್ನ ಹಂಚ್ಕೊಂಡಿದ್ದೀರಾ, ಅನ್ಫಿಲ್ಟರ್ಡ್ ಆಗಿ ಒಂದಷ್ಟು ವಿಷಯಗಳನ್ನ ಮಾತಾಡಿದ್ದೀರಾ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ನೀವು ಅನ್ಕೊಂಡಿದ್ದಲ್ಲ ಒಂದಷ್ಟು ಆಗ್ಲಿ ಬೇಗನೆ ಪ್ಯಾನ್ ಇಂಡಿಯಾದಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಒಂದಷ್ಟು ಕಡೆ ಎಲ್ಲ ಸುತ್ಕೊಂಡ್ಬನ್ನಿ, ಎಲ್ಲಾ ಕಡೆ ಒಂದು ಆಕ್ಟ್ ಮಾಡ್ಕೊಂಡು ಬನ್ನಿ, ಮತ್ತೆ ಬಂದು ಅದ್ರ ಬಗ್ಗೆ ಒಂದಷ್ಟು ಇನ್ನು ಮಾತಾಡೋಣ. ಖಂಡಿತ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್. ಮೈ ಪ್ಲೇಷರ್. ಬೈ. ಆ್ಯಂಡ್ ಮತ್ತೆ ನೆಕ್ಸ್ಟ್ ಸೆಲೆಬ್ರಿಟಿ ಒಟ್ಟಿಗೆ ಮತ್ತೊಂದು ಇಂಟರ್ವ್ಯೂನಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಯಶ್ ಅನ್ಫಿಲ್ಟರ್ಡ್. ಥ್ಯಾಂಕ್ ಯು. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.